ಆಗ್ತಾ ಬಂತು ಇಂಡಸ್ಟ್ರಿನಲ್ಲಿ. ಅಷ್ಟು ವರ್ಷದಿಂದನೇ ನಾನು ಕಾಯ್ತಿದ್ದೀನಿ ಈ ಒಂದು ಜೆನ್ಯೂನ್ ಹಿಟ್ಗೋಸ್ಕರ. ಇನ್ನೂ ಮುಂದೆ ಬರ್ತಾರೆ, ಇಲ್ಲಿಗೆ ಮುಗಿದಿಲ್ಲ, ಬರ್ತಾರೆ. ನಮ್ಮ ಕನ್ನಡದ ಜನ ಬಂದೇ ಬರ್ತಾರೆ. ಆ ನಂಬಿಕೆ, ಆ ಹೋಪ್ಸ್ ನನ್ನಲ್ಲಿದೆ. ಬಟ್ ಲೆಕ್ಕ ಹಾಕ್ತಾ ನಾವು ಯೋಚನೆ ಮಾಡ್ತೀವಿ, ಇವಾಗ ಒಂದು ಕೋರ್ಟ್ ಅನ್ನೋ ಒಂದು ತೆಲುಗು ಸಿನಿಮಾ ಇಲ್ಲಿವರೆಗೂ ನನ್ನ ಯುದ್ಧಕಾಂಡ ಗಳಿಕೆ ಮಾಡಿರೋದಕ್ಕಿಂತ ಜಾಸ್ತಿ ಗಳಿಕೆ ಮಾಡಿರ್ತಕ್ಕಂಥ ಸಿನಿಮಾ, ಒಂದು ತೆಲುಗು ಭಾಷೆ ಸಿನಿಮಾ ಆಗಿರ್ಬೋದು. ಒಂದು ಮಂಜುಮಲ್ ಬಾಯ್ಸ್ ಅನ್ನೋ ಒಂದು ಮಲಯಾಳಂ ಸಿನಿಮಾ ಯುದ್ಧಕಾಂಡ ಸಿನಿಮಾಗಿಂತ ಗಳಿಕೆ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಇನ್ನೂ ಯಾಕೆ ಬರ್ತಾ ಇಲ್ಲ ಅಂತ ನಮಗೆ ಆ್ಯಕ್ಚುಲಿ ನಮಗೆ ನಾವೇ ಪ್ರಶ್ನೆ ಹಾಕೋಬೇಕಾಗಿರೋದು. ರೀಸನ್ ಏನಪ್ಪ ಅಂತಂದರೆ ಇದೆಲ್ಲವೂ ಒಂದು ನಂಬಿಕೆ ಮೇಲೆ ಡಿಸೈಡ್ ಆಗುತ್ತೆ. ಅದು ನಮ್ಮದೇ ತಪ್ಪುಗಳಿದ್ದಾವೆ. ಒಂದು ಸಿನಿಮಾ ನಾವು ಅದ್ಭುತವಾದಂಥ ಸಿನಿಮಾ ಕೊಟ್ಟಿರ್ತೀವಿ ಕನ್ನಡ ಚಿತ್ರರಂಗದಿಂದ, ಅದಾದಮೇಲೆ ಏನಾಗುತ್ತೆ, ಪ್ರೇಕ್ಷಕರಿಗೆ ಒಂದು ಬಲವಾದ ನಂಬಿಕೆ ಹುಟ್ಬಿಡುತ್ತೆ, ಕನ್ನಡ ಚಿತ್ರರಂಗದಲ್ಲಿ ಈಗೆಲ್ಲ ಒಳ್ಳೆ ಸಿನಿಮಾ ಬರ್ತವೆ ಅಂತ. ಅವ್ರ ನಂಬಿಕೆನ ನಾವೇ ಸುಳ್ಳು ಮಾಡ್ತೀವಿ. ಅದಾದ ನಂತರ ಮತ್ತೆ ಒಂದು ನಂಬಿಕೆ ಹುಟ್ಟಿಸೋದು, ಮತ್ತೆ ಅದನ್ನು ಕೆಳಗೆ ಮಾಡೋದು, ಮತ್ತೆ ನಾವು ಅದನ್ನು ಗಳಿಸೋದಕ್ಕೆ ಪ್ರಯತ್ನ ಮಾಡೋದು. ಇದು ಈ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇರೋದ್ರಿಂದ ಮಾತ್ರ ಇದು ಆಗ್ತಾ ಇರೋದು. ಬಿಟ್ಟರೆ ಪ್ರೇಕ್ಷಕರಿಗೆ ಯಾವತ್ತೂ ನಾವು ಸಿನಿಮಾ ನೋಡಬಾರ್ದು, ಸಿನಿಮಾ ನಾವು ಗೆಲ್ಲಿಸಬಾರ್ದು ಅಂತ ಖಂಡಿತ ಇಲ್ಲ. ನನಗನ್ಸುತ್ತೆ ಎಲ್ಲ ರಿವರ್ಸ್ ಆರ್ಡ್ರಲ್ಲಿ ಹೋಗ್ತಾ ಇದೆ. ಮುಂಚೆ 100 days ಅನ್ನೋದೇನಿದೆ